ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಕಾಡಂಚಿನ ಗ್ರಾಮಗಳಿಗೆ ಚಿರತೆ ಭೀತಿ. ಮೇವು ಮೇಲು ಹೋಗಿದ್ದ ಹಸುವನ್ನು ತಿಂದು ತೆಗೆದ ಚಿರತೆ, ಆತಂಕದಲ್ಲಿ ಕಾಡಂಚಿನ ಗ್ರಾಮಸ್ಥರು. ಪೆರೋಲ್ ಮೇಲೆ ಹೊರಬಂದ ರೌಡಿ ಶೀಟರ್ನಿಂದ ಜನಪ್ರತಿನಿಧಿ ಮೇಲೆ ಫೈರಿಂಗ್. ಕಂದಾಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ. ಸರ್ಕಾರಿ ಬಂಜರು ಭೂಮಿ ಕುಂಟೆಗಳ ಒತ್ತುವರಿ ತೆರವುಗೊಳಿಸಲು ಆದೇಶವಿದ್ರೂ ಕ್ರಮಕ್ಕೆ ಮುಂದಾಗದೆ ಮೀನಾವೇಶ. ಜೋಳದ ಹಣ ವಂಚನೆ ಪ್ರಕರಣ. ವಂಚನೆ ಮಾಡಿದ ಹೈದರಾಬಾದ್ ವ್ಯಾಪಾರಿಗಳು ಬೆಂಬಲವಾಗಿ ನಿಂತ ಸಚಿವರು. 3 ಜನ ಒಂದೇ ಪಕ್ಷದವರೇ, ಅವರೇ ಬಗೆಹರಿಸಿಕೊಳ್ಳಲಿ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ರೈತರ ಸೇವಾ ಸಹಕಾರ ಸಂಘದ ಚುನಾವಣೆಯನ್ನು ವಾಮ ಮಾರ್ಗದಲ್ಲಿ ಗೆಲ್ಲಲು ಮುಂದಾದ ಕಾಂಗ್ರೆಸ್ ಪಕ್ಷ. ಅಕ್ರಮ ಮತದಾರರ ಸೃಷ್ಟಿ, ಷೇರುದಾರರು ಚುನಾವಣೆ ಬಹಿಷ್ಕರಿಸುವುದಾಗಿ ಘೋಷಣೆ. ವಾರ್ತೆಗಳ ವಿವರ. ಕಾಡಂಚಿಗೆ ಮೇವು ಮೇಲು ಹೋಗಿದ್ದ ಹಸು ವಾಪಸ್ ಬರದ ಕಾರಣ ರೈತರೊಟ್ಟಿಗೆ ಗ್ರಾಮಸ್ಥರು ಹುಡುಕಿದ ವೇಳೆ ಚಿರತೆ ಹರೆಬರೆ ತಿಂದ ಗೋವಿನ ಕಳೇಬರ ಪತ್ತೆಯಾಗಿತ್ತು. ಕಾಡಂಚಿನ ಗ್ರಾಮಸ್ಥರು ಭಯಭೀತರಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಆರ್ಕುಂದ ಗ್ರಾಮದಲ್ಲಿ ನಡೆದಿದೆ. ಗೌರಿಬಿದನೂರು ತಾಲೂಕಿನ ಆರ್ಕುಂದ ಗ್ರಾಮ ಸಮೀಪ ಸೋಮವಾರ ಸಂಜೆ ಹಸುವೊಂದು ಚಿರತೆ ಬಾಯಿಗೆ ಬಲಿಯಾಗಿದೆ. ಆರ್ಕುಂದ ಗ್ರಾಮದ ರೈತ ಆದಿನಾರಾಯಣಪ್ಪ ತನ್ನ ಹಸುಗಳನ್ನು ಮೇಯಿಸಲೆಂದು ಕಾಡಂಚಿಗೆ ಹೊಡೆದುಕೊಂಡು ಹೋಗಿದ್ದ. ಸಂಜೆ ವೇಳೆಗೆ ತನ್ನ ಹಸುಗಳಲ್ಲಿ ಒಂದು ಗರ್ಭಿಣಿ ಹಸುವು ಕಾಣಲಿಲ್ಲ. ಕಾಡಲ್ಲಿ ಹುಡುಕಾಡಿದ್ರೂ ಹಸುವಿನ ಸುಳಿವು ಸಿಕ್ಕಿಲ್ಲ. ಮಂಗಳವಾರ ಮುಂಜಾನೆ ತನ್ನ ಗ್ರಾಮಸ್ಥರೊಂದಿಗೆ ಹುಡುಕಾಡಿದಾಗ ಹಸುವಿನ ಕಳೇಬರ ಸಿಕ್ಕಿತ್ತು. ಸಮೀಪ ಚಿರತೆಯ ಕಾಲಿನ ಗುರುತುಗಳು ಕಾಣಿಸಿದ್ದು ಅರಣ್ಯ ಇಲಾಖೆಯವರಿಗೆ ಹಾಗೂ ರೈತ ಸಂಘದ ನಾಯಕರಿಗೆ ವಿಷಯ ತಿಳಿಸಿದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಇದು ಚಿರತೆಯ ಹೆಜ್ಜೆಗಳು ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿ ಕೃಷ್ಣಮೂರ್ತಿ ಮಾತನಾಡಿ, ಇದು ಚಿರತೆಯಿಂದ ನಡೆದ ದಾಳಿ. ಇಲ್ಲಿಗೆ ಸಮೀಪ ಚಿರತೆಯನ್ನು ಹಿಡಿಯಲು ಬೋನು ಇಡುವುದಾಗಿ, ರೈತನಿಗೆ ನಷ್ಟ ಪರಿಹಾರ ನೀಡಲು ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ತಿಳಿಸಿದರು. ಸ್ಪಾಟಲ್ಲಿ ನೋಡಿದ್ದೀವಿ, ಅದು ಚಿರತೆ ತಿಂದಿರೋದು ಹೌದು. ಅದ್ರ ಬಗ್ಗೆ ಇಲಾಖೆಯಿಂದ ಏನು ಪರಿಹಾರ ಸಿಗುತ್ತೆ ಅದನ್ನು ಪ್ರೋಸೆಸ್ ಮಾಡಿದ್ದೀವಿ. ಅದು ಅವರ ಅಕೌಂಟಿಗೆ ಬರುತ್ತೆ, ಜಮಾ ಆಗುತ್ತೆ, ಇಲಾಖೆಯಿಂದನೇ ಪರಿಹಾರ ಸಿಗುತ್ತೆ. ಈಗ ಎಲ್ಲಿ ಚಿರತೆ ಹಾವಳಿ ಇದೆ ಅಂತ ನಮಗೇನು ಮೆಸೇಜ್ ಬರುತ್ತೆ, ಈಗ ನಿಮ್ಮ ಹತ್ರ ಮಾಹಿತಿ ಇದ್ದರೆ ನಮಗೆ ಕೊಡಿ. ನಾವು ಅದಕ್ಕೆ ಏನಾರು ಎಲ್ಲಿ ಹಾವಳಿ ಇದ್ದ ಕಡೆ ನೈಟ್ ಡ್ಯೂಟಿ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ಮತ್ತು ಚಿರತೆ ಬೋನನ್ನು ಇವತ್ತೇನು ಇವ್ರದ್ದು ಹಸು ತಿಂದಿದೆಯಲ್ಲ ಆ ಕಡೆ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ಸಹಕಾರ ನಮಗೂ ಇರಲಿ. ನಾವು ನಿಮ್ಮ ಕೆಲಸನೇ ಮಾಡೋಕ್ಕೆ ನಾವಿದ್ದೀವಿ. ಎನಿ ಟೈಮು ನೀವು ಏನೇ ಇದ್ದರೂ ನಮಗೆ ಫೋನ್ ಮಾಡಿ. ನಾವು ಫೋನ್ ಎತ್ತಿಲ್ಲ ಅಂತಂದರೆ ನಮ್ಮ ಅಧೀನ ಅಧಿಕಾರಿಗಳಿದ್ದಾರೆ, ಮಾಹಿತಿ ಕೊಡಿ, ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ರೈತ ಸಂಘದ ಮುಖಂಡ ಲೋಕೇಶ್ ಗೌಡ ಮಾತನಾಡಿ, ಕಾಡಂಚಿನಲ್ಲಿ ಕಲ್ಲು ಗಣಿಗಾರಿಕೆಗೆ ನೀಡಿದ ಪರವಾನಗಿ ರದ್ದುಗೊಳಿಸಬೇಕೆಂದು ರೈತ ಆದಿನಾರಾಯಣಪ್ಪನವರ ಹಸುವು ಸುಮಾರು 80,000 ಬೆಲೆ ಬಾಳಿದ್ದು, ರೈತನಿಗೆ ಆದ ನಷ್ಟವನ್ನು ಸರ್ಕಾರ ನೀಡಬೇಕೆಂದು ಒತ್ತಾಯಿಸಿದರು. ಏನು ನಮ್ಮ ತಾಲ್ಲೂಕಿನ ಕಾಡಂಚಿನಲ್ಲಿರುವಂಥ ಹಳ್ಳಿನ ರೈತರು ಇವತ್ತು ಭಯಭೀತರಾಗಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಕಾಡಂಚಿನಲ್ಲಿ ಇವತ್ತು ಏನು ನಮ್ಮ ಗೋಮಾಳ ದನ ಮೇಯಿಸುವಂಥ ಅರಣ್ಯ ಪ್ರದೇಶದಲ್ಲಿ ಇವತ್ತು ಅರಣ್ಯದಲ್ಲಿರುವಂಥ ಚಿರತೆಗಳು ನಾಡೋಳಕ್ಕೆ ಏನಕ್ಕೆ ಬರ್ತಾ ಇದ್ದಾವೆ ಅಂದರೆ, ಅಲ್ಲಿನ ಸುತ್ತಮುತ್ತ ಅಲ್ಲಿ ಕಲ್ಲು ಗಣಿಗಾರಿಕೆ ಕೊಟ್ಟಿರುವಂಥ ಪರವಾನಗಿ. ಆ ಪರವಾನಗಿ ಕೊಟ್ಟರು NOC ಕೊಟ್ಟವ್ರು ಯಾರಪ್ಪ ಅಂದರೆ ಫಾರೆಸ್ಟ್ ಅವರು, ನಮ್ಮ ಮೈಸೂರು ಜಿಯಾಲಜಿಸ್ಟ್ ಅವರು, ತಾಲೂಕು ಆಡಳಿತ, VARA ಇವರೆಲ್ಲ ಕೊಡ್ತಾರೆ. ಇವತ್ತು ಅಲ್ಲಿ JKR ಕ್ರಷರ್ಸ್ ಅನ್ನೋರು ಸುಮಾರು ವರ್ಷದಿಂದ ಗಣಿಗಾರಿಕೆ ಮಾಡ್ತಾರೆ. ಅಲ್ಲಿನ ಗಣಿಗಾರಿಕೆ ಸಂಜೆ ಆ ಶಬ್ದಕ್ಕೆ, ಆ ಒಂದು ಸ್ಫೋಟಕ ಶಬ್ದಕ್ಕೆ ಇವತ್ತು ಹಳ್ಳಿಗಳು ಆರ್ಕುಂದಕ್ಕೆ ಮತ್ತು ಅರಸಾಲಬಂಡೆ ಗ್ರಾಮಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ವೈಯಕ್ತಿಕ ದ್ವೇಷದಿಂದ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ ರೌಡಿ ಶೀಟರ್ ಫೆರೋಲ್ ಮೇಲೆ ಹೊರಬಂದು ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ. ಆದರೆ ಜಸ್ಟ್ ಮಿಸ್ ಆಗಿ ಸಿನಿಮೀಯ ರೀತಿಯಲ್ಲಿ ಆತ ಎಸ್ಕೇಪ್ ಆಗಿದ್ದು ಹೇಗೆ, ಎಲ್ಲಿ ನಡೀತು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಕಳೆದ ರಾತ್ರಿ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಮೇಲೆ ಫೈರಿಂಗ್ ಪ್ರಕರಣದಲ್ಲಿ ರೌಡಿ ಶೀಟರ್ ಮುಬಾರಕ್ ಪಾತ್ರ ಇರುವುದು ಪೊಲೀಸರ ತನಿಖೆ ವೇಳೆ ದೃಢಪಟ್ಟಿದೆ. ಕಳೆದ ರಾತ್ರಿ ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ನಮಾಜ್ ಮುಗಿಸಿ ಮನೆಗೆ ತೆರಳುತ್ತಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಮೇಲೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ರು.
ದಾಳಿ ಮಾಡುವ ವೇಳೆ ಓರ್ವನ ಹೆಸರು ಹೇಳಿ ಫೈರಿಂಗ್ ಮಾಡಿದ್ದು ಪೊಲೀಸರು ರೌಡಿ ಶೀಟರ್ ಮುಬಾರಕ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಇನ್ನು ಫೈರಿಂಗ್ ನಡೆದ ಸ್ಥಳದಲ್ಲಿನ ಅಂಗಡಿನಲ್ಲಿದ್ದ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿರುವ ಪೊಲೀಸರು ನೆಲಮಂಗಲ ಡಿವೈಎಸ್ಪಿ ಜಗದೀಶ್ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಿ ತನಿಖೆ ಕೈಗೊಂಡಿದ್ದು ಆರೋಪಿ ಪತ್ತೆಗೆ ಹುಡುಕಾಟ ನಡೆಸುತ್ತಿದ್ದಾರೆ. ರೌಡಿ ಶೀಟರ್ ಮುಬಾರಕ್ ಈ ಹಿಂದೆ ರಾಮನಗರ ಕಾರ್ಪೊರೇಟರ್ ಕೊಲೆ ಕೇಸಿನಲ್ಲಿ ಜೈಲಿನಲ್ಲಿದ್ದು ಪೆರೋಲ್ ಮೇಲೆ ಬಿಡುಗಡೆ ಆಗಿ ಬಂದಿದ್ದು ಈ ಕೃತ್ಯ ಎಸಗಿದ್ದಾನೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ನಾನು ಅಲ್ಲಿಂದ ಓದ್ತಾ ಇದ್ದೆ, ಅವ್ರ ಅಂಗಡಿಯಲ್ಲಿ ಕೂತಿದ್ರು. ನನಗೆ ಪಟಾಕಿ ಆವಾಜ್ ಥರ ಬಂತು. ಹೋಗಿ ನೋಡಿದ್ರೆ ಅವ್ರ ಮಗ ಓಡೋಗಿ ಹಿಡ್ಕೊಂಡ. ನೋಡಿದ್ರೆ ಇಲ್ಲಿ ಬುಲೆಟ್ ಇಲ್ಲಿ ತಗಲಿತ್ತು. ಇಡೀ ಅಂತ ಹೋದ್ರು ಅಷ್ಟೇ. ಆಮೇಲೆ ಅವ್ರು ಹಂಗೆ ಓಡೋದ ಅವ್ನು ಹುಡುಗ ಯಾರೋ ಒಬ್ಬನೇ ಇದ್ದಿದ್ದವನು, ಗೊತ್ತಿಲ್ಲ, ನಡ್ಕೊಂಡ್ ಬಂದಿದ್ದ ಅವನು. ಹಂಗೆ ವಾಪಸ್ ಹೊರಟೋದ, ಓಡ್ಬಿಟ್ಟು ಹಂಗೆ ಓಡೋದ ರಿವರ್ಸ್. ಗೊತ್ತಿಲ್ಲ ಯಾರು ಇದ್ ಮಾಡಿಲ್ಲ. ಎಲ್ಲ ಮಾಸ್ಕ್ ಬ್ಲ್ಯಾಕ್ ಬಟ್ಟೆ ಎಲ್ಲ ಹಾಕಿದ್ದ ಅವನು. ನೀವೆಲ್ಲಿದ್ರಿ? ನಾನು ಗಾಡಿಯಲ್ಲಿ ಅಲ್ಲಿ ನಮ್ಮ ಆಂಟಿ ಮನೆಯಿಂದ ಇಲ್ಲಿ ಬರಕ್ಕೆ ಬರ್ತಿದ್ದೆ. ಜಸ್ಟ್ ಅಲ್ಲಿಂದ ಅಂಗಡಿ ಅಷ್ಟು ದೂರದಲ್ಲಿ ನಾನಿದ್ದೆ ಅಷ್ಟೇ. ಒಟ್ಟಾರೆ ಆ ಒಂದು ಗುಂಡಿನ ದಾಳಿ ಇಡೀ ನೆಲಮಂಗಲವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಹಳೆಯ ರಾಜಕೀಯ ಮತ್ತು ವೈಯಕ್ತಿಕ ದ್ವೇಷ, ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ಯೆ ಅದೃಷ್ಟವಶಾತ್ ಜಸ್ಟ್ ಮಿಸ್ ಆಗಿದ್ದು ಗಾಯಾಳು ಸಲೀಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಪೊಲೀಸರು ಆರೋಪಿ ವಶಕ್ಕೆ ಬಲೆ ಬೀಸಿದ್ದಾರೆ. ರಾಮ್ ಪ್ರಸಾದ್ ಕೆಆರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ಸ್ಥಳೀಯ ಕಂದಾಯ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ, ಬಂಜರು ಭೂಮಿ ಸೇರಿದಂತೆ ಸರ್ಕಾರಿ ಕುಂಟೆಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಆಸಾಮಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ರೀಜನಲ್ ಕಮಿಷನರ್ ಆದೇಶವಿದ್ದರೂ ಕ್ರಮಕ್ಕೆ ಮುಂದಾಗದೆ ಒತ್ತುವರಿ ವರದಿಗಳನ್ನು ಸ್ಥಳೀಯ ಅಧಿಕಾರಿಗಳು ಮೀನಾವೇಶ ಎನಿಸುತ್ತಿರುವ ಆರೋಪ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕೇಳಿಬಂದಿದೆ. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಜಲನಗರ ಗ್ರಾಮದಲ್ಲಿ ಬಂಜರು ಭೂಮಿ, ಕುಂಟೆ ಮತ್ತು ಸ್ವಂತ ಕಂದಾಯ ಜಮೀನು ಒತ್ತುವರಿಯಾಗಿರುವ ಹಿನ್ನೆಲೆ ಇದೇ ಗ್ರಾಮದ ಹಿರಣ್ಯಗೌಡ ಎಂಬ ವ್ಯಕ್ತಿ ಸುಮಾರು 5 ವರ್ಷಗಳಿಂದ ಸತತವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಸೇರಿದಂತೆ ಇತರೆ ಅಧಿಕಾರಿಗಳಿಗೆ ದೂರು ನೀಡುವ ಮೂಲಕ ಹೋರಾಟ ಮಾಡುತ್ತಿದ್ದಾನೆ. ಈ ಹಿನ್ನೆಲೆಯಲ್ಲಿ ಒತ್ತುವರಿಯಾಗಿರುವ ಜಾಗಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಕಲಿ ದಾಖಲಾತಿಗಳನ್ನು ಸಹ ಮಾಡಿಕೊಟ್ಟು ಎಡವಟ್ಟು ಮಾಡಿಕೊಂಡಿದ್ದಾರೆ. ನಕಲಿ ಖಾತೆಗಳನ್ನು ಮೇಲಾಧಿಕಾರಿಗಳು ರದ್ದುಗೊಳಿಸಿದ್ದು ಒತ್ತುವರಿ ತೆರವುಗೊಳಿಸಲು ಕಂದಾಯ ಇಲಾಖೆ ಅಧಿಕಾರಿಗಳು ಮುಂದಾಗುತ್ತಿಲ್ಲ ಎಂದು ದೂರಿದ್ದಾರೆ. ಒತ್ತುವರಿ ತೆರವಿನ ಹೋರಾಟದ ಫಲವಾಗಿ ಸಾಕಷ್ಟು ಸುಳ್ಳು ಸಿವಿಲ್ ದಾವೆಗಳು ಒತ್ತುವರಿದಾರರು ಹಾಕುವ ಮೂಲಕ ಅರ್ಜಿದಾರರಿಗೆ ಪರೋಕ್ಷವಾಗಿ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬರುತ್ತಿದೆ. ತಹಸೀಲ್ದಾರ್ ನೇತೃತ್ವದ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ಮಾಡಿ ಒತ್ತುವರಿ ತೆರವುಗೊಳಿಸದೇ ಇರುವುದು ಹಾಗೂ ದೂರುಗಳಿಗೆ ಸಂಬಂಧಪಟ್ಟ ವರದಿಗಳನ್ನು ನೀಡದೇ ಇರುವುದು ಸ್ಥಳೀಯವಾಗಿ ಗ್ರಾಮದಲ್ಲಿ ಹೆಚ್ಚಾಗುತ್ತಿರುವ ಸಮಸ್ಯೆಗಳಿಗೆ ಪ್ರಮುಖ ಕಾರಣವಾಗಿದೆ. ಇನ್ನು ರಾಜಾರೋಷವಾಗಿ ಒತ್ತುವರಿ ಮಾಡಿಕೊಂಡಿರುವ ಆಸಾಮಿಗಳು ಅಧಿಕಾರಿಗಳನ್ನು ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡಂತೆ ವರ್ತಿಸುತ್ತಿರುವುದು ವಿಪರ್ಯಾಸವೇ ಸರಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಂಜಲನಗರ ಗ್ರಾಮದ ಒತ್ತುವರಿ ದೂರುಗಳಿಗೆ ಸ್ಪಂದಿಸಬೇಕೆಂದು ಹಿರಣ್ಯಗೌಡ ಒತ್ತಾಯಿಸಿದ್ದಾರೆ. ಪಂಚಾಯಿತಿಯಲ್ಲಿ ಖಾತಾ ಮಾಡಿಸಿದ್ರು, ಆ ಖಾತಾ ಸಹ ನಾವು ವಜಾ ಮಾಡಿಸಿದ್ದೀನಿ. ನನ್ನ ಸ್ವಂತ ಖರ್ಚಿನಿಂದ ನಾನು ಇಒ ಆಫೀಸಲ್ಲಿ ನಾನು ಕೇಸ್ ಹಾಕ್ಕೊಂಡು ವಜಾ ಮಾಡಿಸಿದ್ದೀನಿ. ವಜಾ ಮಾಡಿಸಿದ್ದು ಅಲ್ಲದೆ ಈಗ ಮತ್ತೆ ವಜಾ ಮಾಡಿಸಿದ್ಮೇಲೆ ಅವ್ರೇನು ಮಾಡ್ತಾರೆ, ಅದ್ರ ಮೇಲೆ ಸ್ಟೇ ತೊಗೊಂಬರ್ತಾರೆ ಹೈಕೋರ್ಟಲ್ಲಿ ಸ್ಟೇ ತೊಗೊಂಬಂದು ಸ್ಟೇನ ವೈಲೇಷನ್ ಮಾಡಿದ್ದಾರೆ. ಅವರೇ ಸ್ಟೇ ಇದ್ದಾಗ ಯಾವುದೇ ರೀತಿ ಏನೂ ಮಾಡಬಾರ್ದು ಅಂತ ಹೇಳಿ ಇದು ಹೈಕೋರ್ಟು ಡೈರೆಕ್ಷನ್ ಕೊಟ್ಟಿದ್ರು ಸಹ ಸ್ಟೇ ವೆಕೇಷನ್ ಮಾಡಿ ಆ ಕಡೆ ಶೀಟ್ ಅಳವಡಿಸ್ಕೊಂಡು ಶೆಡ್ ನಿರ್ಮಾಣ ಮಾಡಿದ್ದಾರೆ. ಇನ್ನೊಂದು ಕಡೆ ಗೋಡೆ ನಿರ್ಮಾಣಿಸ್ಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಈ ಬಗ್ಗೆ ನಾನು ತಹಶೀಲ್ದಾರ್ ಅವ್ರಿಗೆ ಕಂಪ್ಲೇಂಟ್ ಸಹ ಮಾಡಿದ್ದೀನಿ. ಅವರು ಬಂದು ನಮ್ಮೂರಲ್ಲಿ ಮೊನ್ನೆ ಬಂದು ಹೇಳೋದ್ರು. ನಂದೇಶ್, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ.
ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು, ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. ಜಿಕೆ ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, ವಿಟಿಯು ಸಿಗಲಿದೆ. ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರದಲ್ಲಿ ನಡೆದ ಮುಸುಕಿನ ಜೋಳದ ವ್ಯಾಪಾರಿ ಹಾಗೂ ರೈತರಿಗೆ ವಂಚಿಸಿದ ಹೈದರಾಬಾದ್ ವ್ಯಾಪಾರಿಗಳ ಪರ ವಸತಿ ಸಚಿವ ಜಮೀರ್ ಅಹಮದ್ ನಿಂತು ಸಪೋರ್ಟ್ ಮಾಡಿದ್ದಾರೆ. ಅವರ ವಿರುದ್ಧವೇ ಕೇಸು ದಾಖಲು ಮಾಡಲಿ, ವಂಚನೆಗೊಳಗಾದವರು, ವಂಚನೆ ಮಾಡಿದವರು ಮತ್ತು ವಂಚಕರಿಗೆ ಸಪೋರ್ಟ್ ಮಾಡಿದ ಸಚಿವರೆಲ್ಲ ಒಂದೇ ಪಕ್ಷದವರೇ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಮೇರಾ ಯುವ ಭಾರತ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಏಕತಾ ಪಾದಯಾತ್ರೆ ಪೂರ್ವಭಾವಿ ಸಭೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪರಂಪರೆಯನ್ನು ಗೌರವಿಸಲು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಮೈ ಭಾರತ್ ಅನ್ನು ಪ್ರಮುಖ ಇಲಾಖೆಯಾಗಿ ನೇಮಿಸಿ ಅವರ 150ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಸರ್ದಾರ್ ಆಟ್ 150 ಯೂನಿಟಿ ಮಾರ್ಚ್ ಎಂಬ ರಾಷ್ಟ್ರವ್ಯಾಪ್ತಿ ಅಭಿಯಾನವನ್ನು ಕೈಗೊಂಡಿದೆ. ಈ ಅಭಿಯಾನವು ದೇಶದ ಏಕತೆ ಮತ್ತು ಅಭಿವೃದ್ಧಿಗೆ ಅವರ ಅನನ್ಯ ಕೊಡುಗೆಯನ್ನು ಸ್ಮರಿಸುವ ಉದ್ದೇಶವಾಗಿದೆ. ಸದರಿ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ಮೇರಾ ಯುವ ಭಾರತ್ ಸಂಸ್ಥೆಯ ವತಿಯಿಂದ ಜಿಲ್ಲಾಡಳಿತ ಹಾಗೂ ಇತರ ಇಲಾಖೆಗಳ ಸಹಯೋಗದಲ್ಲಿ ಪಾದಯಾತ್ರೆಗೆ ಮುನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜೀವನ ಮತ್ತು ಅವರ ಪರಂಪರೆಯನ್ನು ಹೈಲೈಟ್ ಮಾಡುವ ವಿಷಯಾಧಾರಿತ ಪೂರ್ವ ಕಾರ್ಯಕ್ರಮ ಚಟುವಟಿಕೆಗಳನ್ನು ರಾಷ್ಟ್ರಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿಯೂ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿಯೂ ಆಯೋಜಿಸಲು ಸೂಚಿಸಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಕೇಂದ್ರದಲ್ಲಿ ನವೆಂಬರ್ 15ರಂದು ನಗರ ವ್ಯಾಪ್ತಿಯಲ್ಲಿ 10 ಕಿಲೋಮೀಟರ್ ಉದ್ದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದರು. Minimum 10 kilometers. 10 kilometers. Yes. For 500 participants. So which will be drawn from our government first grade college. They are the nodal university to organize all the activities. So they will be in forefront, and all the other colleges will join them for all the other activities. ಈ ವೇಳೆ ಮಾಧ್ಯಮ ವರದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಾಕ್ಟರ್ ಕೆ ಸುಧಾಕರ್, ಪೆರೇಸಂದ್ರ ಭಾಗದಲ್ಲಿ ಜೋಳದ ವ್ಯಾಪಾರ ಮಾಡುತ್ತಿರುವ ವ್ಯಕ್ತಿ ಯಾರೆಂದು ನನಗೆ ಗೊತ್ತು. ಹಾಗೇನಾದರೂ ಅವರಿಗೆ ಮೋಸ ಆಗಿದ್ದರೆ, ವಂಚಕರ ಪರ ಸಚಿವ ಶಿಫಾರಸು ಮಾಡಿದ್ದರೆ ಸಚಿವರ ಮೇಲೆಯೇ ಕೇಸು ದಾಖಲಿಸಲಿ. ಅದರ ಜೊತೆಗೆ ದೂರುದಾರ ವ್ಯಾಪಾರಿ ವಂಚನೆ ಮಾಡಿದ ಹೈದರಾಬಾದ್ ವ್ಯಾಪಾರಿಗಳು, ಅವರಿಗೆ ಬೆಂಬಲವಾಗಿ ನಿಂತ ಸಚಿವರು 3 ಜನ ಒಂದೇ ಪಕ್ಷದವರೇ, ಅವರೇ ಬಗೆಹರಿಸಿಕೊಳ್ಳಲಿ ಎಂದು ತನ್ನ ಅಭಿಪ್ರಾಯ ತಿಳಿಸಿದರು. ಇದೇ ವೇಳೆ ಶ್ರೀನಿವಾಸ ಸಾಗರದ ಡ್ಯಾಂ ತುಂಬಿ ಹರಿಯುವ ನೀರಿನ ತಳಗಡೆ ನಿರ್ಮಾಣ ಮಾಡಿರುವ ಗಂಗಾದೇವಿ ವಿಗ್ರಹಕ್ಕೆ ಅಪಮಾನ ಜರುಗುತ್ತಿದ್ದರೆ ಆ ವಿಗ್ರಹಕ್ಕೆ ರಕ್ಷಣಾತ್ಮಕ ಗೋಡೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿ, ಹಿಂದೂ ದೇವರುಗಳಿಗೆ ಪದೇ ಪದೇ ಅವಮಾನವಾಗುವ ಘಟನೆಗಳನ್ನು ತಪ್ಪಿಸಿ ಎಂದು ಪೊಲೀಸರಿಗೂ ಸೂಚಿಸಿದರು. ನನಗೇನು ಗೊತ್ತಿಲ್ಲ, ಈಗ ಪೊಲೀಸ್ನವರು ಅದನ್ನ ಏನು ಅದು ವಿಷಯ ಅನ್ನೋದು ನನಗೇನು ಗೊತ್ತಿಲ್ಲ. ನನಗೆ ಇವತ್ತು ಮಧ್ಯಾಹ್ನ ಕೂಡ ಯಾರೋ ಮಾಧ್ಯಮ ಸ್ನೇಹಿತರು ಕೇಳಿದರು, ಯಾರು ವ್ಯಾಪಾರಸ್ಥರಿದ್ದಾರೆ ಅವರಿಗೆ ಅನ್ಯಾಯ ಆಗಿದ್ದರೆ ಅವರೇ ಪೊಲೀಸ್ನವ್ರಿಗೆ ಒಂದು ಕಂಪ್ಲೇಂಟ್ ಮಾಡಲಿ ಬಿಡಿ. ಯಾರಾದರೂ ಅವ್ರ ವಿರುದ್ಧವಾಗಿ ಅನ್ಯಾಯವಾಗಿ ನಡ್ಕೊಂಡಿದ್ರೆ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಾನು
ಈ ವೇಳೆ ಜಿಲ್ಲಾಧಿಕಾರಿ ರವೀಂದ್ರ, ಸಿಇಒ ನವೀನ್ ಭಟ್, ಎಸ್ಪಿ ಕುಶಾಲ್ ಚೌಕ್ಸೆ, ಯುವ ಸಬಲೀಕರಣ ಇಲಾಖೆ ಅಧಿಕಾರಿಗಳು, ಕಾಲೇಜು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಅಕ್ರಮವಾಗಿ ಮತದಾರರ ಪಟ್ಟಿಯನ್ನು ಸೃಷ್ಟಿಸಿ ವಾಮ ಮಾರ್ಗದಲ್ಲಿ ಚುನಾವಣೆಯನ್ನು ಗೆಲ್ಲಲು ಮುಂದಾಗಿದ್ದಾರೆ ಎಂದು ಆರೋಪಿಸಿ ಎನ್ಡಿಎ ಪಕ್ಷ ಬೆಂಬಲಿತರು ಚುನಾವಣಾ ಕಣಕ್ಕೆ ಸ್ಪರ್ಧೆ ಮಾಡದೆ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರದ ಮಠದ ಬಳಿ ಇರುವ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಬಳಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮುಖಂಡರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ಬೆಂಬಲಿತರು 119 ಮಂದಿ ಸಾಲಗಾರರ ಕ್ಷೇತ್ರಕ್ಕೆ ಅಕ್ರಮ ಮತದಾರರನ್ನು ಸೃಷ್ಟಿ ಮಾಡುವುದರ ಮೂಲಕ ಮತಗಳ್ಳತನಕ್ಕೆ ಮುಂದಾಗಿ ಸಂಘಕ್ಕೆ ಅನ್ಯಾಯ ಮಾಡಿ ಚುನಾವಣೆ ಮಾಡಲು ಹೊರಟಿದ್ದು. ಇದಕ್ಕೆ ಸಂಬಂಧಿಸಿದಂತೆ SFSCS ಸಂಘದ ಉನ್ನತ ಅಧಿಕಾರಿಗಳಾದ ಸಹಕಾರಿ ಚುನಾವಣಾ ಆಯುಕ್ತರು, ಸಂಘದ ಸಹಕಾರ ಜಂಟಿ ನಿಬಂಧಕರು, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಿಗೆ ಪತ್ರದ ಮುಖೇನ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಂತಿಮವಾಗಿರುವ ಕರಡು ಮತದಾರರ ಪಟ್ಟಿಯಲ್ಲಿ ಷೇರುದಾರರು, ಸಾಲಗಾರರಲ್ಲದವರನ್ನು ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಸೇರ್ಪಡೆ ಮಾಡಿ ಅಕ್ರಮವಾಗಿ ಚುನಾವಣೆಯನ್ನು ಗೆಲ್ಲಲು ಮುಂದಾಗಿದ್ದು, ಚುನಾವಣೆ ಪಾರದರ್ಶಕವಾಗಿ ನಡೆಯುವ ಸಾಧ್ಯತೆ ಇಲ್ಲವಾದ್ದರಿಂದ ಹಲವು ಷೇರುದಾರರು ಹಾಗೂ ಎನ್ಡಿಎ ಪಕ್ಷ ಬೆಂಬಲಿತರು ಚುನಾವಣಾ ಕಣಕ್ಕೆ ಸ್ಪರ್ಧೆ ಮಾಡದೆ ಚುನಾವಣೆಯನ್ನು ಬಹಿಷ್ಕರಿಸುತ್ತಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಇದನ್ನು ತಪ್ಪಾಗಿ ತಿಳ್ಕೊಂಡು ಬಹಿಷ್ಕಾರ ಮಾಡಿದ್ದಾರೆ. ಕಾರಣ ಅವರು ಏನೋ ಇಲ್ಲೆಲ್ಲ ನಾವು ತಿಂದ್ಬಿಟ್ಟಿದ್ದೀವಿ, ಅಕ್ರಮ ಮತ ಅದು ಇದು ಅಂತ ಮಾತಾಡ್ತಾರೆ. ಇಲ್ಲಿ ಏನು ಅಂಥದ್ದು ಏನಾಗಿಲ್ಲ. ಬೋರ್ಡಲ್ಲಿ ಇದ್ದವರೇ ಯಾರು ಅಕ್ರಮವಾಗಿ ತಿಂದರೆ ಇಲ್ಲಿ ಅದಕ್ಕೆ ಆಡಿಟ್ ಅಂತ ಇರುತ್ತೆ, ಸರ್ಕಾರ ಇರ್ತದೆ, ಕಾನೂನು ಇರ್ತದೆ. ಅದ್ರ ಬಗ್ಗೆ ಕಾನೂನು ರೀತಿ ಹೋಗಲಿ. ಇಲ್ಲಿ ನಮ್ಮ ಕಡೆಯಿಂದ ಯಾವುದೇ ರೀತಿ ಆಗಿಲ್ಲ. ಅಕ್ರಮ ಅದೊಂದು ಹೇಳ್ತಾ ಇದ್ದಾರೆ, ಅಕ್ರಮ ವೋಟ್ ಆಗಿದೆ, ವೋಟ್ ಸೇರಿಸಿದ್ದಾರೆ ಅಂತ ಇಲ್ಲ. ನಾನು ನಿನ್ನೆ ನಿಮ್ಮ ಮುಂದೆ ಪ್ರೆಸ್ ಮೀಟಲ್ಲಿ ಅದೇ ಹೇಳಿದ್ದೀನಿ. ಯಾರು ಈಗ ಇದಾಗಿತ್ತಲ್ಲ, ಅವರು ಸುಸ್ತಿಯಾಗಿದ್ದವರು ಸರ್ಕಾರ ಅವ್ರ ಇದನ್ನು ವಜಾ ಮಾಡಿದಾಗ ಅವರೆಲ್ಲ ಮತ್ತೆ ವೋಟರ್ ಆಗಿ ಬಂದರು. ಅದರಿಂದ ವೋಟಿನ ಸಂಖ್ಯೆ ಏರಿದೆ ಅಷ್ಟೇ, ಮತದಾರರ ಸಂಖ್ಯೆ ಏರಿದೆ. ಅದರಲ್ಲಿ ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ದೊಡ್ಡಹಳ್ಳಿ ಗೋಪಾಲಕೃಷ್ಣ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀನಿವಾಸನ್, ತೊಟ್ಲಿ ಚಂದ್ರಪ್ಪ, ಮುಖಂಡರಾದ ಬನಹಳ್ಳಿ ರವೀಂದ್ರ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಚಂದ್ರಪ್ಪ, ಅಂಚೆ ರಾಜಣ್ಣ, ಬನಹಳ್ಳಿ ಮುನಿವೆಂಕಟರೆಡ್ಡಿ, ಹಾರೂನ್, ಎ ನಾರಾಯಣಸ್ವಾಮಿ, ಚೌಡಪ್ಪ, ಶ್ರೀನಿವಾಸ್, ನಟರಾಜ್, ಶಂಕರ್, ಬೈರೇಗೌಡ ಸೇರಿದಂತೆ ಷೇರುದಾರರು ಹಾಗೂ ಸಾರ್ವಜನಿಕರು ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮುಂಭಾಗದ ರಸ್ತೆಯಲ್ಲಿರುವ ಖಾಸಗಿ ಖಾಲಿ ಜಾಗದಲ್ಲಿ ಬೆಳೆದ ಗಿಡಗಂಟೆಗಳು ಮತ್ತು ಅನೈರ್ಮಲ್ಯದ ಕುರಿತು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಕುರಿತು ಸ್ಥಳೀಯ ನಿವಾಸಿಗಳು ನೀಡಿದ ದೂರಿನ ಮೇರೆಗೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಅತ್ಯಂತ ಅಸ್ವಚ್ಛ ಹಾಗೂ ನೀರು ನಿಲುಗಡೆ ವಾರ್ಡ್ ಎನಿಸಿಕೊಂಡಿರುವ 8ನೇ ವಾರ್ಡಿನಲ್ಲಿನ ಸ್ಥಳದಲ್ಲಿನ ಗಿಡ ಗಂಟೆಗಳು ತ್ಯಾಜ್ಯವನ್ನು ತೆರವುಗೊಳಿಸಿ ಇಲ್ಲಿನ ಅನೈರ್ಮಲ್ಯಕ್ಕೆ ಕಡಿವಾಣ ಹಾಕುವಂತೆ ಸ್ಥಳೀಯರು ಕೊಟ್ಟ ದೂರಿನ ಮೇರೆಗೆ ಎಡಿಸಿ ಎನ್ ಭಾಸ್ಕರ್ ಭೇಟಿ ನೀಡಿ ಪೌರಾಯುಕ್ತರಿಗೆ ಕೂಡಲೇ ಗಿಡ ಗಂಟೆಗಳನ್ನು ತೆರವುಗೊಳಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಿತಿ ಮೀರಿ ಬೆಳೆದ ಗಿಡಗಂಟೆಗಳ ಜೊತೆಗೆ ಕಸ ಸುರಿಯುವ ಸ್ಥಳವಾಗಿ ಮಾರ್ಪಟ್ಟಿರುವ ಈ ಸ್ಥಳದಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿದ್ದು ಕೂಡಲೇ ಜಮೀನಿನ ಮಾಲೀಕರಿಗೆ ನೋಟಿಸ್ ನೀಡಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಸೂಚಿಸಿದರು. ಇದೇ ವೇಳೆ ಜಮೀನಿನ ಮಾಲೀಕರನ್ನು ಸ್ಥಳಕ್ಕೆ ಕರೆಯಿಸಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಕೂಡಲೇ ನಿಮ್ಮದೇ ಸ್ಥಳದ ನೈರ್ಮಲೀಕರಣಕ್ಕೆ ಮುಂದಾಗಿ, ಇಲ್ಲವಾದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಂಜುನಾಥ್, ನಗರಸಭೆ ಪರಿಸರ ಅಭಿಯಂತರರ ಉಮಾಶಂಕರ್ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗ್ಗೆ ಕೆಲಸಕ್ಕೆಂದು ಹೊರಟ ಯುವಕರು ಹಿಟ್ ಅಂಡ್ ರನ್ಗೆ ಬಲಿಯಾಗಿದ್ದಾರೆ. ಬೈಕ್ ಮೇಲಿಂದ ಕೆಳಗೆ ಬಿದ್ದವರ ಮೇಲೆ ಹಿಂದಿನಿಂದ ಬಂದ ವಾಹನ ಯುವಕರ ಮೇಲೆ ಹಾರಿದ್ದು 2 ಯುವಕರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ಸಂಭವಿಸಿದೆ.
ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನಪಾಳ್ಯದ ಬಳಿ ಇಂದು ಬೆಳಗ್ಗೆ ಸುಮಾರು 6 ಗಂಟೆಯಲ್ಲಿ ಘಟನೆ ನಡೆದಿದ್ದು, ರಸ್ತೆ ಅಪಘಾತದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಮೂಲದ ನಂದನ್ 22 ವರ್ಷ ಮತ್ತು 24 ವರ್ಷದ ರವಿಕುಮಾರ್ ಮೃತರಾಗಿದ್ದಾರೆ. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ NH ವೆಂಕಟೇಶ್ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತ ಯುವಕರು L&T ಫ್ಯಾಕ್ಟರಿಯ ಕೆಲಸಗಾರರಾಗಿದ್ದು, ಮಧು ಎಂಬುವರ ಬೈಕ್ನಲ್ಲಿ ಬೆಳಗ್ಗೆ ಕೆಲಸಕ್ಕೆಂದು ಹೊರಟಿದ್ದಾರೆ. ಬೈಕ್ನಲ್ಲಿ 3 ಯುವಕರು ತೂಬಗೆರೆ ಕಡೆಯಿಂದ ದೊಡ್ಡಬಳ್ಳಾಪುರದ ಕಡೆಗೆ ಬರುವಾಗ ರಾಮಯ್ಯನಪಾಳ್ಯದಲ್ಲಿ ವಾಕಿಂಗ್ ಮಾಡುವ ವ್ಯಕ್ತಿಯೊಬ್ಬರು ಬೈಕಿಗೆ ಅಡ್ಡ ಬಂದಿದ್ದು, ಆ ವ್ಯಕ್ತಿಯನ್ನ ಪಾರು ಮಾಡಲು ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ನೆಲಕ್ಕೆ ಬಿದ್ದ ಕೂಡಲೇ ಅಪರಿಚಿತ ವಾಹನ ಬೈಕ್ ಸವಾರರ ತಲೆ ಮೇಲೆ ಹರಿದಿದೆ. ತೀವ್ರ ರಕ್ತಸ್ರಾವದಿಂದ ಬೈಕ್ ಸವಾರರು ಸಾವನ್ನಪ್ಪಿದ್ದಾರೆಂದು ಸ್ಥಳೀಯರು ತಿಳಿಸಿದ್ದಾರೆ. ಮಧು ಎಂಬುವರಿಗೆ ಗಾಯವಾಗಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಫಾರೆನ್ಸಿಕ್ಸ್ ತಂಡ ಸಾಕ್ಷ್ಯ ಸಂಗ್ರಹ ಮಾಡಿದೆ. ಪರಾರಿಯಾಗಿರುವ ವಾಹನ ಪತ್ತೆಗಾಗಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇದನ್ನ ಬೆಳಿಗ್ಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗೆ ಬರುವಂತಹ ತೂಬಗೆರೆ ಗ್ರಾಮದ 2 ವ್ಯಕ್ತಿಗಳು, ರವಿ ಮತ್ತು ನಂದಕುಮಾರ್ ಅಂತ ಹೇಳುವಂತಹ ವ್ಯಕ್ತಿಗಳು ಮತ್ತು ಇನ್ನೊಬ್ಬ ವ್ಯಕ್ತಿ 3 ಜನ L&T ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ. ಸುಮಾರು ಬೆಳಿಗ್ಗೆ 6 ಗಂಟೆಗೆ ಅವ್ರ ಮನೆಯಿಂದ ಹೊರಟು ಫ್ಯಾಕ್ಟ್ರಿಗೆ ಹೋಗುವಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತ ಆಗಿದೆ. ಮೇಲ್ನೋಟಕ್ಕೆ ಒಬ್ಬರು ಪೆಡೆಸ್ಟ್ರಿಯನ್ ಅಡ್ಡ ಬಂದ ಹಾಗೆ ಕಾಣ್ತಾ ಇದೆ. ಆದರೂ ಸಹ ನಾವು ಅದ್ರ ಬಗ್ಗೆ ಪ್ರಕರಣ ನೋಂದಾಯಿಸಿಕೊಂಡು ಬೇರೆ ಯಾವುದಾದ್ರೂ ವಾಹನಗಳ ಡಿಕ್ಕಿ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದರಲ್ಲಿ 2 ವ್ಯಕ್ತಿಗಳು ಮೃತಪಟ್ಟಿರ್ತಾರೆ. ಸೊ ಪ್ರಕರಣ ನೋಂದಾಯಿಸ್ಕೊಂಡು ತನಿಖೆ ಕೈಗೊಂಡಿದ್ದೀವಿ. ಗುರುಪ್ರಸಾದ್, ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಗ್ರಾಮ ಪಂಚಾಯಿತಿಗಳು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಬೇಕು. ಇದರ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಹ ಕೈ ಜೋಡಿಸಬೇಕು. ಆಗ ಮಾತ್ರ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಾಧ್ಯ. ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಗೌರಿಬಿದನೂರು ತಾಲೂಕಿನ ನಕ್ಕಲಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಶಾಸಕ KH ಪುಟ್ಟಸ್ವಾಮಿಗೌಡ ಉದ್ಘಾಟನೆ ಮಾಡಿದರು. ಈ ವೇಳೆ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ತಾಲೂಕಿನ ಅಭಿವೃದ್ಧಿಗೆ ಪಕ್ಷಭೇದ ಮರೆತು ನಾನು ಮತ್ತು ಶಾಸಕರು ಕೆಲಸ ಮಾಡುತ್ತೇವೆ. ಗ್ರಾಮೀಣ ಭಾಗದಲ್ಲಿ ಚರಂಡಿ, ನೀರು, ರಸ್ತೆ, ಇತರೆ ಮೂಲಭೂತ ಸೌಕರ್ಯಗಳಿಗೆ ಗ್ರಾಮ ಪಂಚಾಯಿತಿಗಳು ಬಹಳ ಮುಖ್ಯ. ಅಧಿಕಾರಿಗಳು ಬದ್ಧತೆಯಿಂದ ಕೆಲಸ ಮಾಡಬೇಕು ಎಂದರು. ಪಂಚಾಯಿತಿಯ ಮುಖ್ಯ ಕಸಬೇನು ಇವತ್ತು ಆ ಊರುಗಳಲ್ಲಿ ಚರಂಡಿ ವ್ಯವಸ್ಥೆಯನ್ನ ಸರಿಯಾಗಿಡಬೇಕಾಗ್ತದೆ. ಇವತ್ತು ಆ ರಸ್ತೆಗಳನ್ನ ಶುದ್ಧ ಮಾಡಬೇಕಾಗ್ತದೆ. ದಾರಿ ದೀಪಗಳು ಅಳವಡಿಸುವಂಥದ್ದು ಮತ್ತು ಎಲ್ಲಿ ಸರ್ಕಾರಿ ಜಾಗಗಳಿರ್ತವೆ ಅಂತ ಕಡೆ ಇವತ್ತು ಕುಡಿಯುವ ನೀರಿನ ಘಟಕಗಳಿರ್ಬೋದು ಅಥವಾ ಸರ್ಕಾರ ಯಾವುದೇ ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಅವಕಾಶ ಇದೆ ಅದನ್ನೆಲ್ಲ ಕೂಡ ಮಾಡಿಕೊಡ್ಬೇಕು. ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ಪಂಚಾಯಿತಿ ಕಟ್ಟಡಗಳು ಒಂದು ಮಿನಿ ವಿಧಾನಸೌಧ ಇದ್ದಂಗೆ. ಈ ಒಂದು ಕಟ್ಟಡಕ್ಕೆ ಹೊಂದಿಕೊಂಡಂತೆ ಸುಮಾರು ಹಳ್ಳಿಗಳು ಸೇರಿಕೊಳ್ಳುತ್ತದೆ. ಹಳ್ಳಿಗಳಲ್ಲಿ ಏನೇ ಸಮಸ್ಯೆ ಇರಲಿ ಪ್ರಥಮವಾಗಿ ಸ್ಪಂದಿಸುವುದೇ ಪಂಚಾಯಿತಿಗಳು. ಹಾಗಾಗಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳ ಜೊತೆ ಇದ್ದು ಮೂಲಭೂತ ಸೌಕರ್ಯಗಳನ್ನು ಪರಿಹರಿಸಬೇಕು ಎಂದು. ಈ ವೇಳೆ ಮುಖಂಡ ರವಿನಾರಾಯಣ ರೆಡ್ಡಿ, ಶಶಿಧರ್, ನರಸಿಂಹಮೂರ್ತಿ, ನಾಗಭೂಷಣ್ ರಾವ್, ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ, ಅಧ್ಯಕ್ಷ ಪಾಪಣ್ಣ, PDO ಶ್ರೀನಿವಾಸ್, ಭವ್ಯ ರಂಗನಾಥ್, ಕುಡಿಲಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ನಗರದ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಮಂಗಳವಾರದಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಚಿರತೆ ಮತ್ತು ಕರಡಿ ಹಾವಳಿ ಹೆಚ್ಚಾಗಿರುವುದನ್ನು ತಡೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು.
ಗೌರಿಬಿದನೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಚಿರತೆ ಮತ್ತು ಕರಡಿ ಹಾವಳಿ ಹೆಚ್ಚಾಗಿರುವುದನ್ನು ತಡೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಮುಖಂಡರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಜಿವಿ ಲೋಕೇಶ್ ಗೌಡ ಮಾತನಾಡಿ, ತಾಲೂಕಿನಲ್ಲಿ ಕಾಡಂಚಿನಲ್ಲಿರುವ ರೈತರು ಭಯಭೀತರಾಗಿದ್ದಾರೆ. ಗೋಮಾಳ ಅರಣ್ಯ ಪ್ರದೇಶದಲ್ಲಿರುವ ಚಿರತೆ ಮತ್ತು ಕರಡಿಗಳು ಗ್ರಾಮಗಳಿಗೆ ಬರಲು ಕಾರಣ ಅಲ್ಲಿನ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿರುವುದು. ಜಿಕೆಆರ್ ಕಲ್ಲು ಗಣಿಗಾರಿಕೆಯಲ್ಲಿ ಉಂಟು ಮಾಡುವ ಸ್ಫೋಟಕ ಶಬ್ದಕ್ಕೆ ಕಾಡು ಪ್ರಾಣಿಗಳು ಹಾರ್ಕುಂದ ಮತ್ತು ಅರಸಾಲ ಬಂಡೆ ಗ್ರಾಮಗಳಿಗೆ ಬರುತ್ತಿವೆ. ಇದನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ತಕ್ಷಣವೇ ಅಲ್ಲಿ ಬೋನ್ ಹಾಕಿ ಚಿರತೆಯನ್ನು ಸೆರೆ ಹಿಡಿಯಬೇಕು ಹಾಗೂ ರೈತರಿಗೆ ಆಗಿರುವ ನಷ್ಟವನ್ನು ತಾಲೂಕು ಆಡಳಿತ ಮತ್ತು ಅರಣ್ಯಾಧಿಕಾರಿಗಳು ಭರಿಸಬೇಕು ಎಂದು ಹೇಳಿದರು. ಅರಣ್ಯ ಪ್ರದೇಶದಲ್ಲಿ ಇವತ್ತು ಅರಣ್ಯದಲ್ಲಿರುವಂಥ ಚಿರತೆಗಳು ನಾಡೋಳಕ್ಕೆ ಏನಕ್ಕೆ ಬರ್ತಾ ಇದ್ದಾವೆ ಅಂದರೆ, ಅಲ್ಲಿನ ಸುತ್ತಮುತ್ತ ಅಲ್ಲಿ ಕಲ್ಲು ಗಣಿಗಾರಿಕೆ ಕೊಟ್ಟಿರುವಂಥ ಪರವಾನಗಿ, ಆ ಪರವಾನಗಿ ಕೊಟ್ಟರು NOC ಕೊಟ್ಟವ್ರು ಯಾರಪ್ಪ ಅಂದರೆ ಫಾರೆಸ್ಟ್ ಅವರು, ನಮ್ಮ ಮೈನ್ಸಲ್ ಜಿಯಾಲಜಿಸ್ಟ್ ಅವರು, ತಾಲೂಕು ಆಡಳಿತ, VARA ಇವರೆಲ್ಲ ಕೊಡ್ತಾರೆ. ಇವತ್ತು ಅಲ್ಲಿ JKR ಕ್ರಷರ್ಸ್ ಅನ್ನೋರು ಸುಮಾರು ವರ್ಷದಿಂದ ಗಣಿಗಾರಿಕೆ ಮಾಡ್ತಾರೆ. ಅಲ್ಲಿನ ಗಣಿಗಾರಿಕೆ ಸಂಜೆ ಆ ಶಬ್ದಕ್ಕೆ, ಆ ಒಂದು ಸ್ಫೋಟಕ ಶಬ್ದಕ್ಕೆ ಇವತ್ತು ಹಳ್ಳಿಗಳು ಆರ್ಕುಂದಕ್ಕೆ ಮತ್ತು ಅರಸಾಲಬಂಡೆ ಗ್ರಾಮಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಇವತ್ತು ನೋಡಿ ಅಲ್ಲಿ ಸುಮಾರು ಸರಿ ನಮ್ಮ ರೈತರು ಹೇಳಿದ್ದಾರೆ, ನಮ್ಮ ಹಳೆ ಫಾರೆಸ್ಟ್ ಆಫೀಸರು. ಹಾರ್ಕುಂದ ಗ್ರಾಮದ ರೈತ ಆದಿನಾರಾಯಣಪ್ಪ ಮಾತನಾಡಿ, ನಾವು ಹಸುಗಳನ್ನು ಹೊಲದ ಬಳಿ ಮೇಯಿಸಲು ಹೋಗಿದ್ದಾಗ ನಮ್ಮ ಹಸು ಕಾಣಿಸಲಿಲ್ಲ. ನಂತರ ಎಷ್ಟೇ ಹುಡುಕಾಡಿದ್ರೂ ಸಿಗದೆ ಹಾರ್ಕುಂದ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಚಿರತೆ ದಾಳಿಗೆ ಒಳಗಾಗಿ ಸತ್ತು ಹೋಗಿದೆ. ಈ ವಿಚಾರವನ್ನು ನಾವು ರೈತ ಸಂಘದವರ ಗಮನಕ್ಕೆ ತಂದಾಗ ಅರಣ್ಯ ಇಲಾಖೆಯವರ ಬಳಿ ಮಾತನಾಡಿ ತನಿಖೆಗೆ ಆದೇಶಿಸಿದ್ದಾರೆ ಎಂದು ಹೇಳಿದರು. ಇದೇ ವೇಳೆ ರೈತ ಸಂಘದ ಗೌರವಾಧ್ಯಕ್ಷ ಮುದ್ದುರಂಗಪ್ಪ, ಪ್ರಧಾನ ಕಾರ್ಯದರ್ಶಿ GR ಸನತ್ ಕುಮಾರ್, ರೈತ ಮುಖಂಡರಾದ ಗೋಪಿ, ನಾರಾಯಣಪ್ಪ, ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಪ್ರದೀಪ್, PNS TV, ಗೌರಿಬಿದನೂರು. ಇದೀಗ ವಿರಾಮದ ನಂತರ PNS TV ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ. 8 ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ MD DVL ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು, ಎಲ್ಲ ರೀತಿಯ ಚರ್ಮ ರೋಗಗಳು, ಏರ್ ಟ್ರಾನ್ಸ್ಪ್ಲಾಂಟೇಷನ್, ಏರ್ ರಿಮೂವಲ್, ಎಲ್ಲ ರೀತಿಯ ಮೊಡವೆಗಳ ಕಲೆ, ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು. ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ 11 ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ MBBS MD ಫಿಸಿಷಿಯನ್ ಮತ್ತು ಡಯಾಬಿಟಿಸಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8 ರಿಂದ 9 ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ವೈದ್ಯರ ಸೇವೆ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ PNS TVಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಬಾಗೇಪಲ್ಲಿ ತಾಲೂಕಿನ ಪರಗೋಡು ಬಳಿ ನಿರ್ಮಿಸಲು ಉದ್ದೇಶಿಸಿದ ಅಲ್ಪಸಂಖ್ಯಾತರ ವಸತಿ ಶಾಲೆ ಹಾಗೂ ಪಟ್ಟಣದ ಹುಸೇನು ಶಾವಲಿರವರ ದರ್ಗಾ ಕಟ್ಟಡದ ಭೂಮಿಗೆ ಅಕ್ಟೋಬರ್ 29ರ ಬುಧವಾರ ಸರ್ಕಾರದ ವಫ್ ವಸತಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಪಟ್ಟಣಕ್ಕೆ ಆಗಮಿಸಲಿದ್ದಾರೆ ಎಂದು ಕೆಪಿಸಿಸಿ ಅಲ್ಪಸಂಖ್ಯಾತರ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಮಹಮ್ಮದ್ ಎಸ್ ನೂರುಲ್ಲಾ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ವಫ್ ವಸತಿ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂಎಲ್ಸಿ ನಜೀರ್ ಅಹಮದ್, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ಭೂಮಿ ಪೂಜೆ ಮಾಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಕೋಡಿಕೊಂಡ ರಸ್ತೆಯ ಶಾದಿ ಮಹಲ್ನಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಮುದಾಯದವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೆಡಿಬಿ ಸದಸ್ಯ ರಿಜ್ವಾನ್ ಸಾಬ್, ಕೆಪಿಸಿಸಿ ಅಲ್ಪಸಂಖ್ಯಾತರ ಸಮಿತಿ ತಾಲೂಕು ಸಮಿತಿ ಅಧ್ಯಕ್ಷ ನಿಜಾಮುದ್ದೀನ್, ಪುರಸಭಾ ಮಾಜಿ ಸದಸ್ಯರಾದ ಜಬೀವುಲ್ಲಾ, ಆರಿಫ್, ಫಾರೂಕ್, ಮಸೀದಿ ಅಧ್ಯಕ್ಷ ಬಶೀರ್ ಅಹಮದ್, ಮುಖಂಡರಾದ ಸೈಯದ್ ಬಾಷಾ, ಅಬ್ದುಲ್ ಸುಬಾನ್, ಅಬ್ದುಲ್ ಮನ್ನಾನ್ ಮತ್ತಿತರರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಡಂಚಿನ ಗ್ರಾಮಗಳಿಗೆ ಚಿರತೆ ಭೀತಿ. ಮೇವು ಮೇಲು ಹೋಗಿದ್ದ ಹಸುವನ್ನು ತಿಂದು ತೆಗೆದ ಚಿರತೆ, ಆತಂಕದಲ್ಲಿ ಕಾಡಂಚಿನ ಗ್ರಾಮಸ್ಥರು. ಪೆರೋಲ್ ಮೇಲೆ ಹೊರಬಂದ ರೌಡಿ ಶೀಟರ್ನಿಂದ ಜನಪ್ರತಿನಿಧಿ ಮೇಲೆ ಫೈರಿಂಗ್. ಕಂದಾಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ. ಸರ್ಕಾರಿ ಬಂಜರು ಭೂಮಿ ಕುಂಟೆಗಳ ಒತ್ತುವರಿ ತೆರವುಗೊಳಿಸಲು ಆದೇಶವಿದ್ರೂ ಕ್ರಮಕ್ಕೆ ಮುಂದಾಗದೆ ಮೀನಾವೇಶ. ಜೋಳದ ಹಣ ವಂಚನೆ ಪ್ರಕರಣ. ವಂಚನೆ ಮಾಡಿದ ಹೈದರಾಬಾದ್ ವ್ಯಾಪಾರಿಗಳು ಬೆಂಬಲವಾಗಿ ನಿಂತ ಸಚಿವರು. 3 ಜನ ಒಂದೇ ಪಕ್ಷದವರೇ, ಅವರೇ ಬಗೆಹರಿಸಿಕೊಳ್ಳಲಿ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ರೈತರ ಸೇವಾ ಸಹಕಾರ ಸಂಘದ ಚುನಾವಣೆಯನ್ನು ವಾಮ ಮಾರ್ಗದಲ್ಲಿ ಗೆಲ್ಲಲು ಮುಂದಾದ ಕಾಂಗ್ರೆಸ್ ಪಕ್ಷ. ಅಕ್ರಮ ಮತದಾರರ ಸೃಷ್ಟಿ, ಷೇರುದಾರರು ಚುನಾವಣೆ ಬಹಿಷ್ಕರಿಸುವುದಾಗಿ ಘೋಷಣೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.